ಕೆಟ್ಟ ಟೈಮು ಸರಿ ಹೋಗ್ಬೇಕಂತಂದರೆ ಯಾವ ಕೆಲಸನೂ ಕೂಡ ಕೈ ಹಿಡಿತಾ ಇಲ್ಲ ಅಂತಂದರೆ ಈ ಒಂದು ಸರಳವಂಥ ವಸ್ತುವನ್ನು ನೀವು ಮನೇಲಿ ಇಡೀ ಸಾಕು, ನಿಮಗೆ ಕೆಟ್ಟ ಟೈಮ್ ಹೊರಟೋಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನೀವು ಊಟ ಮಾಡಿ ನಿಮಗೆ ತೃಪ್ತಿ ಆಯಿತು ಅಂತಂದರೆ ಮಾತ್ರ ನೀವು ದುಡ್ಡು ಕೊಡಿ. ಯಾರೂ ಬರೀಲ್ಲ, ಲಕ್ಷಕ್ಕೆ ಕೋಟಿಗೊಬ್ಬರು ಬರೆಯೋದು ಇದನ್ನು. ಇಲ್ಲ ಅಂತಂದರೆ ಹಾಗೆ ಹೋಗಿ ಅಂತ ಇವರು ಮಾಡುವಂತಂದರೆ ಮೂಲ ಉದ್ದೇಶ ಏನು, ಇವ್ರಿಗೆ ಅಡುಗೆ ಚೆನ್ನಾಗಿ ಮಾಡಬೇಕು, ಬಿಡಿಸ್ಬೇಕು, ಅವ್ರು ತೃಪ್ತಿ ಆಗಬೇಕು, ಆಮೇಲೆ ದುಡ್ಡು ಅಂತ. ಸಯಾಟಿಕ ಪ್ರಾಬ್ಲಮ್ಮು, ಸಯಾಟಿಕ ಸಮಸ್ಯೆ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನೋಡಿ. ಸಯಾಟಿಕ ಸಮಸ್ಯೆ ಇತ್ತು ಅಂತಂದರೆ ಪಾದದಿಂದ ಸೊಂಟದ ಭಾಗದವರೆಗೂ ಕೂತ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ನೋವು, ಒಂಥರ ಹಿಂಸೆ ಆಗುತ್ತೆ. ಅದು ಒಳಗಡೆ ಒಂದು ದಪ್ಪ ನರ ಇರುತ್ತೆ, ಆ ನರದಿಂದ ಹಿಂಗೆ ಸಮಸ್ಯೆ ಆಗ್ತಾ ಇರುತ್ತೆ, ಗೊತ್ತಲ್ಲ. ಆಗ ಅದಕ್ಕೋಸ್ಕರ ನೀವು ವಜ್ರಾಸನ ಮಾಡಿ, ಯೋಗಾಸನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಖಂಡಿತವಾಗ್ಲೂ ಅದು ಹೊರಟೋಗ್ಬಿಡುತ್ತೆ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದರೆ, ಸಯಾಟಿಕ ಪ್ರಾಬ್ಲಮ್ಮು, ಸಯಾಟಿಕ ಸಮಸ್ಯೆ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನೋಡಿ. ಸಯಾಟಿಕ ಸಮಸ್ಯೆ ಇತ್ತು ಅಂತಂದರೆ ಪಾದದಿಂದ ಸೊಂಟದ ಭಾಗದವರೆಗೂ ಕೂತ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ನೋವು, ಒಂಥರ ಹಿಂಸೆ ಆಗುತ್ತೆ. ಅದು ಒಳಗಡೆ ಒಂದು ದಪ್ಪ ನರ ಇರುತ್ತೆ, ಆ ನರದಿಂದ ಹಿಂಗೆ ಸಮಸ್ಯೆ ಆಗ್ತಾ ಇರ್ತದೆ, ಗೊತ್ತಲ್ಲ. ಆಗ ಅದಕ್ಕೋಸ್ಕರ ನೀವು ವಜ್ರಾಸನ ಮಾಡಿ, ಯೋಗಾಸನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಖಂಡಿತವಾಗ್ಲೂ ಅದು ಹೊರಟೋಗ್ಬಿಡುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಯಾವೊಂದು ಮುದ್ರೆ ಮಾಡೋದ್ರ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ವಾಯು ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳನ್ನು ಮಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು, ಗೊತ್ತಲ್ಲ. ಇದನ್ನು 15 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು. ಕೇವಲ 48 ಡೇಸಲ್ಲಿ ಸಯಾಟಿಕ ಪ್ರಾಬ್ಲಮ್ಮು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಆಸೆ ಇದ್ದರೂ ಕೂಡ ಆ ಆಸೆಯನ್ನು ಯಾವುದೇ ಕಾರಣಕ್ಕೂ ನೀವು ತೋರಿಸ್ಕೋಬಾರ್ದು. ಆಸೆ ಇದೆ ಮತ್ತು ಆಸೆಯನ್ನು ವ್ಯಕ್ತಪಡಿಸಬಾರ್ದು. ಎಕ್ಸಾಂಪಲು, ಯಾರ್ದೋ ಮನೆಗೆ ಸಡನ್ನಾಗಿ ಹೋಗ್ತಾರೆ, ಅವ್ರು ಏನೋ ತಿಂತಾ ಇರ್ತಾರೆ, ನಿಮಗೆ ಆಸೆ ಆಗುತ್ತೆ, ಕೊಡಿ ಅಂತ ಕೊಡಿ ಅಂತ ಕೀಸ್ಕೊಂಡು ತಿನ್ಬಿಡ್ಬಾರ್ದು. ಬೇಡ, ನನಗೆ ಈಗ ತಾನೇ ಮಾಡಿದ್ದೀನಿ, ನನಗೆ ಬೇಡವೇ ಬೇಡ ಅಂತ ಅನ್ಬೇಕು. ಆವಾಗ ಅವರು ಪ್ರೀತಿಯಿಂದ ಕೊಡ್ತಾರೆ. ನೀವೇನು ಹೌದಾ, ಆಯಿತು ಅಂತ ನೀವು ಮಾಡಿಬಿಡ್ತಾರೆ. ನೆಕ್ಸ್ಟ್ ಸರಿ ನಿಮಗೆ ಕರೆಯೋದೇ ಇಲ್ಲ, ಗೊತ್ತಾಯ್ತಲ್ಲ. ಯಾವುದೇ ಒಂದು ಆಸೆ, ನಿಮಗೆ ದುಡ್ಡು ಮಾಡೋಂಥ ಆಸೆ ಇತ್ತು ಅಂದರೆ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಅಂತಲೇ ಹೇಳಬೇಕು, ಗೊತ್ತಲ್ಲ. ಯಾವುದೊಂದು ಹೆಣ್ಣು ನೋಡೋಕೆ ಹೋಗ್ದಿರ್ತಾ, ಏನು ಹೆಣ್ಣು ನೋಡೋಕೆ ಬಂದಿದ್ದೀರಾ ಅಂತಂದರೆ, ಹೌದು ಇಲ್ಲೇ ಬಂದಿದ್ವಿ, ಹಾಗೆ ಒಂದು ಹೆಣ್ಣು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಂತ ಹೇಳಬೇಕು. ಹೆಣ್ಣನ್ನೇ ನೋಡೋಕೆ ಹೋಗ್ಬೇಕು. ಈಗ ಎಕ್ಸಾಂಪಲು, ಹೋಟೆಲ್ ಮಾಡ್ತಾರೆ. ಹೋಟೆಲ್ ಮಾಡಿರ್ತಾರೆ, ಯಾವುದೊಂದು ಹೋಟ್ಲಿಗೆ ಹೋಗಿದೆ. ಹೋಟ್ಲಲ್ಲಿ ಏನಂತಂದರೆ ಕಸ್ಟಮರ್ ಇಸ್ ಗಾಡ್ ಅಂತ, ಕಸ್ಟಮರ್ ಇಸ್ ಕಿಂಗ್ ಅಂತ ಹಾಕಿದರು, ಗೊತ್ತಲ್ಲ. ಅಲ್ಲೊಂದು ಬೋರ್ಡು, ನೀವು ಊಟ ಮಾಡಿ ನಿಮಗೆ ತೃಪ್ತಿ ಆಯಿತು ಅಂತಂದರೆ ಮಾತ್ರ ನೀವು ದುಡ್ಡು ಕೊಡಿ. ಯಾರೂ ಬರೀಲ್ಲ, ಲಕ್ಷಕ್ಕೆ ಕೋಟಿಗೊಬ್ಬರು ಬರೆಯೋದು ಇದನ್ನು. ಇಲ್ಲ ಅಂತಂದರೆ ಹಾಗೆ ಹೋಗಿ ಅಂತ ಇವರು ಮಾಡುವಂತಂದರೆ ಮೂಲ ಉದ್ದೇಶ ಏನು, ಇವ್ರಿಗೆ ಅಡುಗೆ ಚೆನ್ನಾಗಿ ಮಾಡಬೇಕು, ಬಿಡಿಸ್ಬೇಕು, ಅವ್ರು ತೃಪ್ತಿ ಆಗಬೇಕು, ಆಮೇಲೆ ದುಡ್ಡು ಅಂತ. ಯಾರು ಮಾಡ್ತಾರೆ ಹೇಳಿ? ಊಟ ಚೆನ್ನಾಗಿಲ್ಲ, ಸರಿಯಾಗಿ ಬಡಿಸುವಂಥ ಪದ್ಧತಿ ಸರಿ ಇಲ್ಲ, ಬೋರ್ಡ್ ಹಾಕಿದ್ದಾರೆ, ನಾನೊಂದು ಫೋಟೋ ಹೊಡ್ಕೋಬೇಕಾಗಿತ್ತು, ನಾನು ಮಾಡ್ಕೊಳ್ಳಿಲ್ಲ. ನಿಮಗೆ ತೃಪ್ತಿ ಆದರೆ ಮಾತ್ರ ನೀವು ಬಿಲ್ಲನ್ನು ಕೊಡಿ, ಇಲ್ಲ ಅಂತಂದರೆ ಬೇಡ, ತಪ್ಪಿದ್ದರೆ ತಿಳಿಸಿ ಅಂತ ಹೇಳ್ತಾಯಿದ್ರು. ಅವಾಗೇನಂತ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. 100 ಜನಕ್ಕೆ ಒಬ್ಬನೇ ಯಾವನೋ ಬೇಕು ಅಂತ ಮಾಡ್ತಾನೆ. ಅವಾಗ ನಾವು ಟೇಸ್ಟ್ ನೋಡೋದು, ಟೇಸ್ಟ್ ಸರಿ ಇಲ್ವಾ, ಚೆನ್ನಾಗಿದೆ, ನಿಮಗೆಲ್ಲ ಚೆನ್ನಾಗಿಲ್ವಾ ಕೇಳೋದು, ಚೆನ್ನಾಗಿದೆ ಮತ್ತು ಯಾಕೆ ಚೆನ್ನಾಗಿಲ್ಲ ಅಂತ. ನಿಮ್ಮ ಅಭಿರುಚಿನೇ ಸರಿ ಇಲ್ಲ ಅಂತ ಹೇಳಿ ನಾವು ದುಡ್ಡನ್ನ ಚಾರ್ಜ್ ಮಾಡ್ಬೋದು 100ಕ್ಕೊಬ್ಬರು. ಅವಾಗ ಕಸ್ಟಮರ್ಸ್ಗೆ ಏನಂತ ಬರುತ್ತೆ ನೋಡಿ, ಎಷ್ಟು ಒಳ್ಳೆ ವ್ಯಕ್ತಿ, ಇವನ ಉದ್ದೇಶ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಬಡಿಸ್ಬೇಕೇ ಅನ್ನೋದೇ ಹೊರತು ಇವನು ಲಾಭ ಮಾಡೋದು ಅಲ್ಲ ಅಂತ ತಿಳ್ಕೊಬಿಡ್ತಾರೆ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ
ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿನಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು, ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ. ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ ಗೊತ್ತಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಆಸೆ ಇದ್ದರೂ ಕೂಡ ದುಡ್ಡು ಮಾಡೋಕ್ಕೆ ಹೋಟ್ಲು ಮಾಡಿರ್ತಾರೆ ಅವರು. ಬಟ್ ಏನಂತಂದರೆ ಫಸ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಕಸ್ಟಮರ್ಸ್ನೂ ಕೂಡ ನಾವು ಮಾಡಬೇಕು ಅಂತಲ್ಲ. ಅದಕ್ಕೋಸ್ಕರ ಆಸೆ ಇದ್ದರೂ ಕೂಡ ಆಸೆಯನ್ನು ತೋರಿಸಿಕೊಳ್ಳಬಾರದು ಮತ್ತು ಆಸೆಯನ್ನು ವ್ಯಕ್ತಪಡಿಸಬಾರದು. ವ್ಯಕ್ತಪಡಿಸ್ತು ಅಂತಂದರೆ ಸಮಸ್ಯೆ. ನಾವು ನೋಡಪ್ಪ ಇವನು ದುರಾಸೆ ಪಡ್ತಾನೆ ಅಂತ ಜನ ತಿಳ್ಕೊಬಿಡ್ತಾರೆ ಗೊತ್ತಾಯ್ತಲ್ಲ. ಇವಾಗ ನಮ್ಮ ಹತ್ರ ಬಂತು ಅಂದಾಗ ಒಂದು ಒಳ್ಳೆ ರುದ್ರಾಕ್ಷಿ ಕೊಡ್ತೀನಿ, ಎಲ್ಲರಿಗೂ ಕೂಡ ಕೇಳಿದವ್ರಿಗೆಲ್ಲ ಉಚಿತವಾಗಿ ಕೊಟ್ಟೆ. ನಮ್ಮ ಮಗಳು ಕೊಟ್ಟೆ, ನಮ್ಮ ಯಜಮಾನ್ರಿಗೊಂದು ಕೊಟ್ಟೆ, ಎಲ್ಲರೂ ಕೊಟ್ಟೆ. ನಮ್ಮ ಪಕ್ಕದ ಮನೆಯವ್ರಿಗೊಂದು ಕೊಡಿ, ನಮ್ಮ ದೊಡ್ಡಮ್ಮಂಗೊಂದು ಕೊಡಿ, ನಮ್ಮ ಚಿಕ್ಕಮ್ಮಂದು ಕೊಡಿ. ಇದು ಇವರೇನೋ ಒಂದು 4-5 ಜನ ಬಂದು ಎಲ್ಲರಿಗೂ ಬಂದಿರೋರಿಗೆ ಕೊಟ್ಟೆ. ಅವ್ರಿಗೆಲ್ಲರೂ ಕೊಟ್ಟೆ, ನಮಗೂ ಕೊಡಲಿ ಅನ್ನೋಂಥ ಆಸೆ ಇದೆ. ಇವರೇನು ಮಾಡೋದು, ನಮಗೂ ಕೊಡಿ ಅಂತ ಕೇಳಿದಾಗ ನಾವೇನು ತಿಳ್ಕೊತೀವಿ, ಏನು ಅತಿ ಆಸೆ ಇದೆ, ದುರಾಸೆ ಇದೆ, ನೆಕ್ಸ್ಟ್ ಸರಿ ಕೊಡಬಾರ್ದು, ನಾನು ಒಂದು ಕೇಳಿದ್ರೆ 4 ಕೇಳ್ತಾನೆ, ಅದಕ್ಕೋಸ್ಕರ ಕೊಡಲಿಲ್ಲ. ಆಗ ಅಂತಂದು ಮನೋಭಾವನೆ ಹುಟ್ಟುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ನೀವು ಆಸೆ ಇದ್ದು ಅಂತಂದ್ರೂ ಕೂಡ ಯಾವುದೇ ಕಡೆ ತೋರಿಸ್ಕೋಬಾರ್ದು ಮತ್ತು ವ್ಯಕ್ತಪಡಿಸಿಕೊಳ್ಳಬಾರದು ಗೊತ್ತಲ್ಲ. ಹಾಗಾದರೆ ನಮಗೆ ಜೀವನ ಚೆನ್ನಾಗಾಗುತ್ತೆ, ನಿಮಗೆಲ್ಲವೂ ಕೂಡ ಓಪನ್ ಆಗಿ ಸಿಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಮುಚ್ಚಿಟ್ಬಿಡ್ತಾರೆ ನಿಮ್ಮ ಬಗ್ಗೆ ಗೊತ್ತಲ್ಲ. ಹಾಗಾಗಿ ಇದೊಂದು ವಿಚಾರ ನೋಡಿ. ದುಡ್ಡನ್ನ ಕಂಡ್ರೆ ಆಸೆ ಇದೆ ಅಂತ ನೀವು ತೋರಿಸ್ಕೊಬಿಡ್ತು ಅಂತಂದರೆ, ಯಾವುದೊಂದು ಬಿಸ್ನೆಸ್ಗೆ ನಿಮ್ಮ ಫ್ರೆಂಡೇ ನಿಮ್ಮನ್ನ ಹಾಕೊಳ್ಳಲ್ಲ, ಪಾರ್ಟ್ನರ್ ಹಾಕಲ್ಲ. ಇವ್ನು ದುಡ್ಡನ್ನ ದುರಾಸೆ ಅಪ್ಪ, ಅವ್ನು ಮಾತ್ರ ಬೇಡ ಅಂತ ಅಂದ್ಬಿಡ್ತಾರೆ. ಆಸೆ ಇರುತ್ತೆ ಎಲ್ಲರಿಗೂ ಬರೋದು ದುಡ್ಡುಗೋಸ್ಕರ. ಇವನ್ಯಾಕೆ ವ್ಯಕ್ತಪಡಿಸ್ಬೇಕು ಅದನ್ನು? ನನಗೆ ಕೋಟಿ ಸಿಕ್ಬಿಟ್ಟಿದ್ರೆ ನಾನು ಸಹ ಅವರು ಬಿಸ್ನೆಸ್ ಸೇರ್ಕೊಂಡು ಮಾಡಿದ್ವಿ, ನಾನೇ 80% ನಾನು ಕೇಳಿಬಿಟ್ಟೆ. ಅವ್ರು ಕೊಡಲ್ಲ ಅಂತಂದ್ರು, ಬಂದೆ ಕಷ್ಟಪಟ್ಟಿದ್ದು ನಾನು ಬಿಟ್ಟು ನಾನು ಜಗಳ ಮಾಡಿದೆ. ಆಮೇಲೆ 50-50 ಕೊಟ್ಟರು. ಅವ್ರೇನೂ ಮಾಡಲಿಲ್ಲ, ದುಡ್ಡಾಗಿ ಕೂತ್ಕೊಬಿಟ್ರು ಅಷ್ಟೇ. ಅವ್ರಿಗೆ ಲಾಭ ಬರೋಂಗೆ ಮಾಡಿಕೊಟ್ಟೆ. ಹಿಂಗಂದಾಗ ಒಂದು ದುಡ್ಡನ್ನು ಪಿಶಾಚಿ ಇವನು. ದುಡ್ಡು ಹಾಕಿರೋಂಥವ್ರಿಗೆ 50 ಅಲ್ಲ, ಒಂದು 20-30% ಮಾಡಿಕೊಂಡು 80% ಕೊಡ್ಬೇಕು. ಇವನೇ 80% ಕೇಳ್ತಾವನೆ ಅಂಥವ್ನು ಮಾತ್ರ ಬೇಡಪ್ಪ ಫಸ್ಟೇ ಹೇಳ್ಬಿಡ್ತಾರೆ ಅಂತಲ್ಲ. ಹಾಗಾಗಿ ಅದೊಂದು ವಿಚಾರ. ಎಕ್ಸಾಂಪಲು ಯಾವುದೇ ಒಂದು ವಿಚಾರ ಆಗಿರೋದು ಹೇಳ್ತು ಅಂತಂದರೆ ಅದು ಮುಂದೆ ನಿಮಗೆ ಅನಾಹುತ ಆಗುತ್ತೆ, ತೊಂದರೆ ಆಗುತ್ತೆ, ನಿಮಗೆ ಆಗುವಂಥ ಅನುಕೂಲಗಳು ಆಗಲ್ಲ. ಇದೇ ಇವತ್ತಿನ ಕುಂಡಲಿ ತಂತ್ರದ ವಿಚಾರ. ಕೆಟ್ಟ ಟೈಮು ಸರಿ ಹೋಗ್ಬೇಕಂತಂದರೆ ಯಾವ ಕೆಲಸನೂ ಕೂಡ ಕೈ ಹಿಡಿತಾ ಇಲ್ಲ ಅಂತಂದರೆ, ಈ ಒಂದು ಸರಳವಂಥ ವಸ್ತುವನ್ನು ನೀವು ಮನೇಲಿ ಇಡೀ ಸಾಕು, ನಿಮಗೆ ಕೆಟ್ಟ ಟೈಮ್ ಹೊರಟೋಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ತಡ ಮಾಡೋದು ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ಏನು ಅಂತಂದರೆ, ಕೆಟ್ಟ ಟೈಮು ಅಂತಂದರೆ ಏನು ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ, ಫೇಲ್ಯೂರ್ ಇನ್ನಷ್ಟು ಪ್ರಾಬ್ಲಮ್ನ ತಂದು ಮನೇಲಿ ಇಟ್ಕೊಂಡಂಗೆ ಗೊತ್ತಲ್ಲ.
ಎಕ್ಸಾಂಪಲ್ ಏನು ಅಂತಂದರೆ ಏನೋ ಒಂದು ಬೆನ್ನು ನೋವು, ಸೊಂಟ ನೋವು, ಏನೋ ಒಂದು ನೋವು ಇರುತ್ತೆ, ಅದಕ್ಕೆ ಹೋಗಿ ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಇದು ರಿಯಲ್ ಆಗಿರೋಂಥ ನಡೆದಾಗ ಘಟನೆ. ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಬಿಡ್ತು ಅಂತಂದರೆ ಬೆನ್ನೋವು ಅಂತ ಅಂದ್ಬಿಟ್ಟು ಅವ್ನಿಗೆ ಆಪ್ರೇಷನ್ ಮಾಡಬೇಕು ಅಂತ L4 L5 ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಆಪ್ರೇಷನ್ನ ಮಾಡಬೇಕು ಅಂತ ಮಾಡಿಸ್ಬಿಟ್ರು. 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನೋ ಒಂದು ಆಯಿತು, ಒಂದು 15 ದಿನ, ಒಂದು ತಿಂಗಳಾಯಿತು. ಅದು ಅದಕ್ಕೆ ಮಾತ್ರೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದು ಸೈಡ್ ಎಫೆಕ್ಟ್ ಆಗಿಬಿಟ್ಟು ಏನಾಗುತ್ತೆ, ಗ್ಯಾಲ್ ಬ್ಲಾಡರ್ ಸ್ಟೋನು ಏನೋ ಒಂದು ತೊಂದರೆ ಆಗಿ ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್, ಅದನ್ನು ಆಪ್ರೇಷನ್ ಮಾಡಬೇಕು ಅಂತಂದರು. ಸರಿ, ಇನ್ನೇನು ಮಾಡಿ ಮತ್ತೆ 3 ತಿಂಗಳು ಮೆಡಿಸಿನ್ಸ್ ಎಲ್ಲ ತೆಗೆದುಕೊಂಡು ಮತ್ತೆ ಇನ್ನೊಂದೇನೋ ಒಂದು ಪ್ರಾಬ್ಲಮ್ ಆಗಿದೆ ಹೊಟ್ಟೆಲಿ, ಮತ್ತು ಯಾವುದೋ ಒಂದು ಇದೇನೋ ಗಂಟೆನೋ ಬರೋದು, ಅದನ್ನು ಆಪ್ರೇಷನ್ ಮಾಡೋದು. 3 ಆಪ್ರೇಷನ್ ಆಗೋಯ್ತು. ಕಾರಣ ಏನು ಅಂತ ಕಂಡುಹಿಡಿದಾಗ ಇವರು ಕೊಟ್ಟಿರೋಂಥ ಒಂದು ಮೆಡಿಸಿನ್ಸು ಅದು ಎಲ್ಲ ನೆಗೆಟಿವ್ ಆಗಿ, ಅಂತಂದರೆ ಸೈಡ್ ಎಫೆಕ್ಟ್ ಆಗಿ, ಮತ್ತು ಅವ್ರು ಒಳ್ಳೆಯದಕ್ಕೆ ಬೆನ್ನೋವು ಕಡಿಮೆ ಆಯಿತೋ ಬಿಡ್ತೋ, ಅದು 50% ಹೋಯ್ತು ಅಂದರೆ ಫುಲ್ ಹೋಗಲಿಲ್ಲ. ಬಟ್ ಇದು ತುಂಬ ತೊಂದರೆ ಆಗೋಯಿತು. ಅದು ಗ್ಯಾಲ್ ಬ್ಲಾಡರ್ ಸ್ಟೋನ್ ಅಂತ. ಅದನ್ನು ಹೆಂಗೋ ಸರಿ ಮಾಡ್ಕೊಂಡು 7-8 ತಿಂಗಳಲ್ಲಿ ಒಂದು ವರ್ಷದೊಳಗಡೆ ಅಂದ್ಕೊಳ್ಳಿ 3 ಆಪ್ರೇಷನ್ ಆಗೋಯ್ತು. 1 ವರ್ಷ ಸಫರ್ ಆಗ್ಬಿಟ್ಟು ಅವ್ರ ಮನೆಯವರು. ವ್ಯಾಪಾರ ಇಲ್ಲ, ವ್ಯಾಪಾರ ಮಾಡ್ತಾಯಿದ್ರು, ವ್ಯಾಪಾರ ಇಲ್ಲ, ವ್ಯಾಪಾರ ಲಾಸ್ ಆಗೋಯ್ತು, ದುಡ್ಡು ಲಾಸ್ ಆಯಿತು, ತುಂಬ ಕಷ್ಟ ಆಗೋಯ್ತು. ಒಂದಕ್ಕೊಂದು ಹೊಡ್ತಾ. ಸೊ ಹಾಗಾಗಿ ಅದಕ್ಕೋಸ್ಕರ ಅದು ಆಗಬಾರ್ದು. ಇದು ಕೆಟ್ಟ ಟೈಮ್ ಅಂತ ಹೇಳ್ತಾರೆ. ಈ ಥರ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು. ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ, ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತೆ ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ. ಏನು ಮಾಡೋದು ತಲೆ ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡೋಂತೆ. ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ. ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ. ಗೊತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ? ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ? ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಈ ಕೆಟ್ಟ ಟೈಮು ಬರಬಾರ್ದು ಅನ್ನೋದಾಯಿತು ಅಂತಂದರೆ, ಕೆಟ್ಟಲ ಆಲ್ರೆಡಿ ಇತ್ತು ಅಂತಂದರೆ ಈ ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ. ಏನು ಅಂತಂದರೆ ಅಂಕೋಲೆ ಕಡ್ಡಿ ಇದೆಲ್ಲ, ಅಂಕೋಲೆ ಕಡ್ಡಿಯನ್ನು ತೆಗೆದುಕೊಂಡು ನೀವು ಅದನ್ನು ಬಾಗಿಲ ಒಳಗಡೆ ಮತ್ತು ಮೇಲೆ ಅದನ್ನು ಹಾಕಿ. ಬಾಗಿಲ ಒಳಗಡೆ ಮತ್ತು ಮೇಲೆ ಅಂದರೆ ಮನೆಯ ಮುಂಬಾಗಿಲ ಒಳಗಡೆ ಮೇಲೆ ಅದನ್ನು ಕಟ್ಟಿ. ಮುಳ್ಳಿರಬೇಕು. ಇದು ಶನಿ ದೇವರ ದೇವಸ್ಥಾನದ ಮುಂದೆ ಸೇಲ್ ಮಾಡ್ತಾ ಇರ್ತಾರೆ. ಅಥವಾ ಗಂಟು ಯಾರು ಕೇಳ್ತು ಅಂತಂದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಫೋನ್ ಮಾಡಿ, ಈ ಥರ ಒಂದು ಆಂಜನೇಯನ ಗುಡಿ ಮುಂದೆ ಅಥವಾ ಶನಿದೇವ್ರ ಗುಡಿ ಮುಂದೆ ಅಂಕೋಲೆ ಕಡ್ಡಿನ ತೊಗೊಂಡು ಬರಪ್ಪ ಅಂತ ಹೇಳ್ತೀವಿ. ಮುಳ್ಳಿರಬೇಕು, ಮುಳ್ಳಿರಂತ ತೊಗೊಂಡು ಅದನ್ನು ದಾರ ಕಟ್ಟಿ ಬಾಗಿಲು ಒಳಗಡೆ. ಎಂಥ ಕೆಟ್ಟ ಟೈಮ್ ಇದ್ದರೂ ಹೊರಟೋಗ್ಬಿಡ್ತದೆ. ಈ ಕೆಟ್ಟ ಟೈಮ್ಗೆ ಅಧಿಪತಿಗಳು ಯಾರು ಅಂತಂದರೆ ಈ ಒಂದು ಶನಿ ಮಹಾತ್ಮ, ಇನ್ನೊಂದು ಶನಿದೇವರು, ಮತ್ತು ಇನ್ನೊಂದು ಏನಂತ ಕಾಲಭೈರವ ಗೊತ್ತಲ್ಲ. ಇವೆರಡೂ ನೀವು ಅದಕ್ಕೆ ನೀವೇನು ಮಾಡಬೇಕು ಅಂತ, ಕಾಲಭೈರವ ಮತ್ತು ಶನಿ ದೇವರ ಒಂದು ಇದಾಗಬೇಕು ಅಂದರೆ ಆಂಜನೇಯ ಸ್ವಾಮಿಯನ್ನು ನೀವು ಆರಾಧನೆ ಮಾಡಬೇಕು. ಈ ಅಂಕೋಲೆ ಕಡ್ಡಿಲಿ ಆಂಜನೇಯ ಸ್ವಾಮಿ ಸಾಕ್ಷಾತ್ ಇರೋದ್ರಿಂದ ಕೆಟ್ಟ ಟೈಮ್, ಎಂಥ ಕೆಟ್ಟ ಟೈಮ್ ಇದ್ರೂ ಒಂದು ಹೊರಟೋಗ್ಬಿಡ್ತದೆ, ಮತ್ತು ಬರೋದಿಲ್ಲ ಗೊತ್ತಲ್ಲ. ಇದನ್ನು ಕಟ್ಬಿಡಿ, ಪರ್ಮನೆಂಟಾಗಿ ಕಟ್ಬಿಡಿ.
ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರಿಗೆ ಕೆಟ್ಟ ಟೈಮ್ ಇದೆಯೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ ಇನ್ನೂ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ, ಅಂತಂದರೆ ವಧುವರರ ಮಾಹಿತಿ ಕೇಂದ್ರ ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟವು ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೋ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿ ಇರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.